ವಿಷಗಳ ಬಗ್ಗೆನೇ ಮಾತಾಡೋಣ. ವಿಷಗಳು ವೆನಮ್ ಮತ್ತು ಪಾಯ್ಸನ್ ಅಂತಂದರೆ ನಾವು ಸಾವು ಅಂದರೆ ಅದು ಹಾವು ಕಚ್ಚಿದ್ರೆ ಸತ್ತು ಹೋಗ್ತೀವಿ ಅಂತ ಅನ್ಕೋತೀವಿ. ಆದರೆ ಹಾವಿನ ವಿಷದಿಂದ ಅಥವಾ ಈ ಥರ ಪ್ರಾಣಿಗಳ ಈ ಥರ ಕೀಟಗಳ ವಿಷದಿಂದ ಒಂದು ಡ್ರಗ್ಸ್ ತಯಾರಿಸ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ರೆ ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ಶುರುವಾಯಿತು ಈ ಜರ್ನಿ ಡಾಕ್ಟರ್ ಕಿಣಿಯವರು? ಸುಮಾರು 1 ಬಿಲಿಯನ್ ಜನಕ್ಕಿಂತ ಜಾಸ್ತಿ ಜನದ ಜೀವ ಉಳಿಸಿದೆ. ಹಾವಿನ ವಿಷದಿಂದನೇ ಒಂದು 15-20 ಬೇರೆ ಬೇರೆ ಕಾಂಪೊನೆಂಟ್ ಮಾಡಿದ್ದಾರೆ. ಪ್ರಪಂಚದಲ್ಲಿ ಯಾವುದೇ ಡಯಾಗ್ನಾಸ್ಟಿಕ್ ಏಜೆಂಟ್ ಹತ್ರ ಹೋದ್ರೂ ಈ ಥರ ಇಲ್ಲ ಬ್ಲಡ್ ಹೆಪ್ಪುಗಟ್ಟೋದ್ರ ತೊಂದರೆ ಇಲ್ಲ ಪ್ಲೇಟ್ಲೆಟ್ ಅಗ್ರಿಗೇಷನ್ ಆಗೋ ತೊಂದರೆ ಇರೋರಿಗೆ ಹೈ ಬ್ಲಡ್ ಪ್ರೆಷರ್ನ ರೆಡ್ಯೂಸ್ ಮಾಡೋದಿರ್ಬೋದು. ಅದಕ್ಕೂ ಮತ್ತು ಈ ವೆನಮ್ ಇದು ಹೇಗೆ ಲಿಂಕ್ ಸರ್? ಈಗ ನಮ್ಮ ಅಂಥ ಕಾಮನ್ ಮ್ಯಾನ್ಗೆ ನೀವು ಅರ್ಥ ಮಾಡಿಸೋದಾದರೆ ನನಗೆ ಗೊತ್ತಾಗಿದ್ದು ಹ್ಯೂಮನ್ ಪ್ರೋಟೀನ್ ಮತ್ತು ಸ್ನೇಕ್ ವೆನಮ್ ಪ್ರೋಟೀನ್ ಆರ್ ವೆರಿ ಸಿಮಿಲರ್. ಓಕೆ, ಪಕ್ಕದಲ್ಲಿಟ್ಟರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಸುಮಾರು ಜನಕ್ಕೆ ಅಂದರೆ ಪ್ರಪಂಚದಲ್ಲಿ ಒಂದು 5-6 ಜನ 10 ಜನ ಹೇಳ್ತಾರೆ ಇದು ಹಾವಿಂದು ಇದು ಮನುಷ್ಯರದು ಅಂತೇಳಿ. ಅಷ್ಟು ಒಂದೇ ಥರ ಇದ್ದಾವೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಇವತ್ತು ನಮ್ಮ ಜೊತೆಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ. ಒಂದೇ ಸಲ ವಿಶೇಷ ಹೇಳಿದರೆ ಪ್ರಾಯಶಃ ನಾವು ಅವ್ರಿಗೆ ಗೌರವ ಕೊಟ್ಟಂಗೆ ಆಗಲ್ಲ, ಹೀಗಾಗಿ ವಿಶೇಷ, ಅತ್ಯಂತ ವಿಶೇಷ ಅಂತ ಹೇಳ್ಬೋದು. ಸೊ ಅವ್ರ ಹೆಸರು ಡಾಕ್ಟರ್ ಮಂಜುನಾಥ್ ಕಿಣಿ ಅಂತ. ಬನ್ನಿ ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಮಂಜುನಾಥ್ ಕಿಣಿ ಅವ್ರ ಬಗ್ಗೆ ನಾನು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಸೊ ಅವರು ಜಗತ್ತಿನ 0.2 ಟಾಪ್ ಸೈಂಟಿಸ್ಟ್ಗಳಲ್ಲಿ ಒಬ್ಬರು ಮೊದಲನೇದಾಗಿ, ಮತ್ತು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ನ ಎಮೆರಿಟಸ್ ಪ್ರೊಫೆಸರ್. ಸ್ನೇಹಿತರ, ಮುಖ್ಯವಾಗಿ ಅವರ ಸಾಧನೆ ಎಲ್ಲಿ ಅಂದರೆ ವಿಷದಿಂದ ಔಷಧಿಗಳನ್ನ ತಯಾರಿಸುವತ್ತ, ವಿಷದಿಂದ ಅಮೃತ ಮಾಡುವತ್ತ. ಈಗ ವಿಷ ಅಂದರೆ ನಾವು ಯೂಶಲಿ ಸಾವಿಗೆ ಅದನ್ನು ರಿಲೇಟ್ ಮಾಡ್ತೀವಿ, ಆದರೆ ವಿಷದಿಂದ ಜೀವ ಬರೆಸ್ಬೋದು, ವಿಷದಿಂದ ಜೀವ ಉಳಿಸ್ಬೋದು ಅಂತ ತೋರಿಸ್ಕೊಟ್ಟದ್ದು ಡಾಕ್ಟರ್ ಮಂಜುನಾಥ್ ಕಿಣಿಯವರು. ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಂದರೆ ವೆನಮ್ ಪ್ರೋಟೀನಿಂದ, ಅಂದರೆ ಹಾವಿನಲ್ಲಿರುವ ಅಥವಾ ಹಾವಿನಂಥ ಪ್ರಾಣಿಗಳಲ್ಲಿರುವಂಥ ವೆನಮ್ನಲ್ಲಿರುವ ಅಂದರೆ ವಿಷದಲ್ಲಿರುವಂಥ ಪ್ರೋಟೀನಿಂದ ಡ್ರಗ್ಸ್ ಮಾಡುವ ಒಂದು ಸಾಧನೆಯಲ್ಲಿ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಆಲ್ರೆಡಿ ಅದರಲ್ಲಿ ತುಂಬ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಇನ್ನು ಮುಂದೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಹೆಸರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಪಬ್ಲಿಕೇಶನ್ಸ್ಗಳಾಗಿವೆ, 60ಕ್ಕೂ ಹೆಚ್ಚು ಪೇಟೆಂಟ್ ಅವರ ಹೆಸರಲ್ಲಿವೆ, 22,000ಕ್ಕೂ ಹೆಚ್ಚು ಸೈಟೇಷನ್ಗಳು ಅವರ ಹೆಸರಲ್ಲಿವೆ. ಅವರು ಸುಮಾರು 40ಕ್ಕೂ ಹೆಚ್ಚು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ನ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ನ ಗೈಡ್ ಮಾಡಿದ್ದಾರೆ. ಒಂದು ಆಸ್ಟ್ರಾಯ್ಡ್, ಒಂದು ಕ್ಷುದ್ರ ಗ್ರಹಕ್ಕೆ ಕಿಣಿ ಅಂದರೆ ಅವರ ಹೆಸರನ್ನು ಇಡಲಾಗಿದೆ. ಇನ್ನು ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ, ವರ್ಜಿನಿಯಾ ಕಾಮನ್ವೆಲ್ತ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಸೌತ್ ಆಸ್ಟ್ರೇಲಿಯಾ ಈ ಎಲ್ಲ ಕಡೆ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಅವರು ಭಾರತ, ಚೀನಾ, ಜಪಾನ್, ನೆದರ್ಲ್ಯಾಂಡ್ ಮತ್ತು USA ಕೆಲಸ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂಥ ಶಿವಮೊಗ್ಗ ಮೂಲದ, ಈಗ ಸಿಂಗಾಪುರ್ನಲ್ಲಿ ನೆಲೆಯಾಗಿರುವಂಥ ಡಾಕ್ಟರ್ ಮಂಜುನಾಥ್ ಕಿಣಿ ನಮ್ಮೊಂದಿಗಿದ್ದಾರೆ. ಹೀಗಾಗಿ ನನಗೆ ತುಂಬ ಖುಷಿ ಆಗ್ತದೆ. ಸೊ ಅಷ್ಟು ಹೇಳ್ತಾ ನಾನು ವಾಪಸ್ ಸಂದರ್ಶನಕ್ಕೆ ಬರೋದಾದರೆ, ಸರ್ ಮೊದಲನೇದಾಗಿ ವಿಷಗಳ ಬಗ್ಗೆನೇ ಮಾತಾಡೋಣ. ವಿಷಗಳು ವೆನಮ್ ಮತ್ತು ಪಾಯ್ಸನ್ ಅಂತಂದರೆ ನಾವು ಸಾವು ಅಂದರೆ ಅದು ಹಾವು ಕಚ್ಚಿದ್ರೆ ಸತ್ತು ಹೋಗ್ತೀವಿ ಅಂತ ಅನ್ಕೋತೀವಿ. ಆದರೆ ಹಾವಿನ ವಿಷದಿಂದ ಅಥವಾ ಈ ಥರ ಪ್ರಾಣಿಗಳ ಈ ಥರ ಕೀಟಗಳ ವಿಷದಿಂದ ಒಂದು ಡ್ರಗ್ಸ್ ತಯಾರಿಸ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ರೆ ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ಶುರುವಾಯಿತು ಈ ಜರ್ನಿ ಡಾಕ್ಟರ್ ಕಿಣಿಯವರು? ಹಾವಿನ ವಿಷ ಅಂತಾರೆ ಯಾವಾಗಲೂ ನೀವು ನೋಡಿದ್ರದ್ದು, ಹಾವು ಕಚ್ಚಿದಾಗ ಜನ ಸಾಯ್ತಾರೆ. ಸೊ ಹಾವಿನ ವಿಷ ಅಂತಂದರೆ ನಮಗೆ ತೊಂದರೆ ಕೊಡೋ ಅಂಥ ಇದು ಇಟ್ಸ್ ಎ ವಿಲನ್ ಅಂತ ಅನ್ಕೋತೀವಿ ವಿಷಯಗಳನ್ನ. ಆದರೆ ಅದನ್ನ ನೀವು ಪೂರ್ತಿ ಅಧ್ಯಯನ ಮಾಡಿ ಮುಂದುವರೆದವಾಗ ನಿಮಗೆ ಗೊತ್ತಾಗುತ್ತೆ ಇದು ಬರೀ ಕೊಲ್ಲೋದಷ್ಟಕ್ಕೆ ಅಲ್ಲ, ನಮಗೆ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ನಾವು ಅದರೊಳಗಿಂದ ಔಷಧಿನೂ ಮಾಡೋಕ್ಕಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ನಾನು ತೋರಿಸಿದ್ದೀನಿ, ಬೇರೆಯವರು ತೋರಿಸಿದ್ದಾರೆ. ಸುಮಾರು ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ 1975 ಇದು ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲಿಕ್ಕೆ ಒಂದು ಔಷಧಿ ಬ್ರೆಜಿಲ್ನಲ್ಲಿರೋ ಪಿಟ್ ವೈಪರ್ ಅನ್ನೋ ಸ್ನೇಕಿಂದ ತೆಗೆದಿರೋ ಟಾಕ್ಸಿನ್ ಸ್ಟ್ರಕ್ಚರ್ ಮೇಲೆ ಅವರು ಔಷಧಿ ಮಾಡಿ ಕೊಟ್ಟಿದ್ದಾರೆ. ಈಗ ಪ್ರಪಂಚದಲ್ಲಿ ಹೈ ಬ್ಲಡ್ ಪ್ರೆಷರ್ಗೆ
ಇದು ಕಡಿಮೆ ಔಷಧಿ ಮಾಡಿರೋದು ಕ್ಯಾಪ್ಟೋಪ್ರಿಲ್ ಎನಾಲಪ್ರಿಲ್ ಅನ್ನೋಂಥ ಕ್ಲಾಸಿಂದ ಔಷಧಿಗಳು ಸುಮಾರು 50-60% 70% ಹೈ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ತೊಗೋತಾ ಇದ್ದಾರೆ. ಅದೆಲ್ಲವೂ ತೊಗೊಂಡಿರೋದು ಹಾವಿನ ವಿಷಯದಿಂದ. ಹಾವಿನ ವಿಷದ ಟಾಕ್ಸಿನ್ ಮೇಲೆ ಅದರ ಸ್ಟ್ರಕ್ಚರ್ ನೋಡಿಕೊಂಡು ಅದನ್ನು ಸಣ್ಣದು ಮಾಡಿ ಡ್ರಗ್ ಥರ ಮಾಡಿ ಕೊಡ್ತಾ ಇದ್ದಾರೆ. ಅದು ಈಗ ವಿಷನೇ ಅಲ್ಲ, ಅದು ಅದ್ರ ಸ್ಟ್ರಕ್ಚರ್ ಮೇಲೆ ಕ್ರಿಯೇಟ್ ಮಾಡಿರುವಂಥ ಒಂದು ಡ್ರಗ್ ಮಾಲಿಕ್ಯೂಲ್ ಡ್ರಗ್. ಸೊ ನೋಡಿ, ಅಂದರೆ ಹಾವುಗಳು ನಮಗೆ ಹಾವಿನ ವಿಷ ಅಥವಾ ಹಾವುಗಳು ನಮ್ಮನ್ನು ನಮ್ಮ ಮಲೆನಾಡಲ್ಲಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಸಾಯ್ತಿರ್ತಾರೆ. ಬಟ್ ಆದರೆ ಹಾವುಗಳು ಹಾವಿನ ವಿಷದ ಆ ಒಂದು ಸ್ಟ್ರಕ್ಚರ್, ಆ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರಿಂದ ಬದುಕಿರುವಂಥ ಸಂಖ್ಯೆ ತುಂಬ ಜಾಸ್ತಿ ಇದೆ. ಹೌದು ಅಲ್ವಾ? ಹೌದು. ಸುಮಾರು ಪ್ರಪಂಚದಲ್ಲಿ ಸುಮಾರು 150-200 ಮಿಲಿಯನ್ ಜನ ಹೈ ಬ್ಲಡ್ ಪ್ರೆಷರ್ನವ್ರು ಇದ್ದಾರೆ. ಅವ್ರದ್ದೆಲ್ಲ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು ಅಬೌಟ್ 50-60% ಆಫ್ ಜನದ ಕಡಿಮೆ ಮಾಡ್ತಾ ಇದೆ. ಸುಮಾರು ಈಗ 50 ವರ್ಷದಿಂದ ಆ ಡ್ರಗ್ನ ಉಪಯೋಗಿಸ್ತಾ ಇದ್ದೀವಿ. ಕ್ಯಾಪ್ಟೋಪ್ರಿಲ್ ಎನಾಲಪ್ರಿಲ್ ಆ ಫ್ಯಾಮಿಲಿದು ಸುಮಾರು ಡ್ರಗ್ಗಳಿದೆ, ಅದ್ರ ರಿಲೇಟೆಡ್ ಡ್ರಗ್ಸ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿವರೆಗೆ ಸುಮಾರು 1 ಬಿಲಿಯನ್ ಜನಕ್ಕಿಂತ ಜಾಸ್ತಿ ಜನದ ಜೀವ ಉಳಿಸಿದೆ. ಅಂದರೆ ಅಟ್ಲೀಸ್ಟ್ ಸಾಯೋದನ್ನ ತುಂಬ ದಿವಸ 10 ವರ್ಷ 20 ವರ್ಷ ಮುಂದೂಡಿದೆ. ಅದನ್ನ ನೆನೆಸ್ಕೊಂಡ್ರೆ ನೀವು ಹಾವು ಕಚ್ಚಿ ಸಾಯೋರ್ನ ನಂಬರ್ ಭಾರಿ ಕಡಿಮೆ ಆಯಿತಾ. ಅದು ಒಂದು ಆ ಥರ ಔಷಧಿ ಮಾಡೋದು. ಎರಡನೇದು ಡಯಾಗ್ನಾಸ್ಟಿಕ್ ಏಜೆಂಟ್. ಅಂದರೆ ನಿಮ್ಗೆ ಯಾವುದಾದ್ರು ತೊಂದರೆ ಇದ್ದರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿಮ್ಮ ರಕ್ತ ಕಟ್ಟೋದ್ರೊಳಗೆ ಸ್ವಲ್ಪ ಕೆಲವರಿಗೆ ವ್ಯತ್ಯಾಸ ಇರುತ್ತೆ. ರಕ್ತ ಹೆಪ್ಪುಗಟ್ಟೋದು ಬಗ್ಗೆ. ಅದರೊಳಗೆ ಕೆಲವ್ರಿಗೆ ಬೇಗ ಹೆಪ್ಪು ಕಟ್ಟುತ್ತೆ, ಕೆಲವ್ರಿಗೆ ಹೆಪ್ಪು ಕಟ್ಟೋದೇ ಇಲ್ಲ. ಆ ಥರ ಎಲ್ಲ ತೊಂದರೆ ಇರೋರಿಗೆ ಎಲ್ಲಿ ತೊಂದರೆ ಇದೆ ಅಂತೇಳಿ ಕಂಡುಹಿಡಿಬೇಕಾದ್ರೆ ಟೆಸ್ಟ್ ಮಾಡೋದು ಸ್ನೇಕ್ ವೆನಮ್, ಹಾವಿನ ವಿಷದಿಂದ ಬೇರೆ ಬೇರೆ ಟಾಕ್ಸಿನ್ಗಳನ್ನ ತೆಗೆದಿಟ್ಕೊಂಡಿದ್ದೀವಿ. ಅದರೊಳಗೆ ಗೊತ್ತಾಗುತ್ತೆ. ನೀವು ಅದನ್ನೆಲ್ಲ ಹಾಕಿ ಟೆಸ್ಟ್ ಮಾಡಿದರೆ ಯಾವ ಕಡೆ ಯಾವ ಜಾಗದಲ್ಲಿ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ರಕ್ತ ಹೆಪ್ಪು ಕಟ್ಟೋಕ್ಕೆ ಆಗಲಿ ಕಟ್ಟದೇ ಇರೋದಕ್ಕೆ ಆಗಲಿ ಕೆಲವ್ರಿಗೆ ಬೇಗ ಕಟ್ಟುತ್ತೆ, ಅದರಿಂದ ತೊಂದರೆ ಇರುತ್ತೆ. ಯಾಕೆಂದರೆ ಸಣ್ಣ ಗಾಯ ಆದರೆ ದೇ ವಿಲ್ ಹ್ಯಾವ್ ಡೇಂಜರ್ ಆಫ್ ಡೆತ್. ಕೆಲವರಿಗೆ ಹೆಪ್ಪು ಕಟ್ಟೋದೇ ಇಲ್ಲ, ಸಣ್ಣ ಗಾಯ ಆದರೂ ತುಂಬ ರಕ್ತ ಹೋಗಿ ಹರಿದು ಹೋಗಿ ಸಾಯೋ ಪರಿಸ್ಥಿತಿ ಬರುತ್ತಲ್ಲ. ಸೊ ಅವೆರಡಕ್ಕೂ ಇದು ಯಾವುದು ಹೆರಿಡಿಟ್ರಿ ಡಿಸೀಸ್, ಅದರಿಂದ ಅವರಿಗೆ ತೊಂದರೆ ಇರುತ್ತೆ. ಅದು ಎಲ್ಲಿ ತೊಂದರೆ ಇದೆ ಅಂತೇಳಿ ಕಂಡಿಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ತಕ್ಕನಾಗಿ ಔಷಧಿ ಕೊಡ್ಬೋದು. ಆ ಥರ ಡಯಾಗ್ನೋಸ್ ಮಾಡೋಕ್ಕೆ ಹಾವಿನ ವಿಷದಿಂದನೇ ಒಂದು 15-20 ಬೇರೆ ಬೇರೆ ಕಾಂಪೊನೆಂಟ್ ಮಾಡಿದ್ದಾರೆ. ಪ್ರಪಂಚದಲ್ಲಿ ಯಾವುದೇ ಡಯಾಗ್ನಾಸ್ಟಿಕ್ ಏಜೆಂಟ್ ಹತ್ರ ಹೋದ್ರೂ ಈ ಥರ ಇಲ್ಲ ಬ್ಲಡ್ ಹೆಪ್ಪು ಕಟ್ಟೋದ್ರ ತೊಂದರೆ, ಇಲ್ಲ ಪ್ಲೇಟ್ಲೆಟ್ ಅಗ್ರಿಗೇಷನ್ ಆಗೋ ತೊಂದರೆ ಇರೋರಿಗೆ ಚೆಕ್ ಮಾಡಿ ಇಂಥಲ್ಲಿ ತೊಂದರೆ ಇದೆ, ಈ ಥರ ಔಷಧಿ ಕೊಡ್ಬೋದು, ಈ ಥರ ಮಾಡಬೇಕು, ಈ ಥರ ಸಾಲ್ವ್ ಮಾಡೋಕ್ಕಾಗುತ್ತೆ. ಕೆಲವು ಸಾಧ್ಯ ಆಗದೇ ಇರೋದು ಇರುತ್ತಲ್ಲ, ಅದೇ ಗೊತ್ತಾಗುತ್ತೆ ಚೆನ್ನಾಗಿ. ಸರ್, ಇದು ಈ ಒಂದು ರಕ್ತ ಹೆಪ್ಪುಗಟ್ಟೋದು ಗಟ್ಟದೇ ಇರೋದಿರ್ಬೋದು ಅಥವಾ ಹೈ ಬ್ಲಡ್ ಪ್ರೆಷರ್ನ ರೆಡ್ಯೂಸ್ ಮಾಡೋದಿರ್ಬೋದು, ಅದಕ್ಕೂ ಮತ್ತು ಈ ವೆನಮ್ ಇದು ಹೇಗೆ ಲಿಂಕ್ ಸರ್? ಈಗ ನಮ್ಮ ಅಂಥ ಕಾಮನ್ ಮ್ಯಾನ್ಗೆ ನೀವು ಅರ್ಥ ಮಾಡಿಸೋದಾದರೆ ಹೇಗೆ ಇದು ಯೂಸ್ ಆಗುತ್ತೆ, ಏನು ಅದರದ್ದು ಫಾರ್ಮುಲಾ ಏನು, ಅದರದ್ದು ಒಂದು ಪ್ರೊಸೆಸ್ ಏನು, ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ? ಸಿಂಪಲ್ ಟರ್ಮ್ಸಲ್ಲಿ ಡಯಾಗ್ನಾಸ್ಟಿಕ್ಸ್ ಅಂದರೆ ನಿಮಗೆ ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿಯೋ ಅಂಥ ಔಷಧಿಗಳು. ಅಂದರೆ ಔಷಧಿ ಅನ್ನೋಕ್ಕಾಗಲ್ಲ, ಅದನ್ನ ನಿಮಗೆ ತೊಂದರೆ ಎಲ್ಲಿದೆ ಅಂತೇಳಿ ಕಂಡುಹಿಡಿಯೋಕ್ಕೆ ಆಗೋವಂಥ ಒಂದು ವಿಧಾನ ಅಲ್ವಾ? ಸೊ ಆ ವಿಧಾನಕ್ಕೆ ಬರಬೇಕಾದ್ರೆ ನೀವು ಎಲ್ಲೆಲ್ಲಿ ತೊಂದರೆ ಇದೆ ಅಂದರೆ ಅದಕ್ಕೆ ತಕ್ಕನಾಗಿ ಔಷಧಿ ಕೊಟ್ಕೊಂಡು ಹೋಗ್ಬೋದು. ಅದು ಗೊತ್ತಾಗಬೇಕಾದ್ರೆ ನಿಮ್ಗೆ ಅದು ಮಾಡ್ಬೋದು. ಅದು ಒಂಥರ ನಿಮಗೆ ತೊಂದರೆ ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ. ಈಗ ಯಾವುದೋ ಮೋಟ್ರ್ ಸೈಕಲ್ಲಿ ಹೋದರೆ ನಿಮಗೇನೋ ಸ್ಟಾರ್ಟ್ ಆಗೋಲ್ಲ, ಎಲ್ಲಿ ಸ್ಟಾರ್ಟ್ ಆಗೋಲ್ಲ, ಇಂಜಿನಲ್ಲಿ ಧೂಳು ಸಿಕ್ಕಿದೆಯೋ, ಸ್ಪಾರ್ಕ್ ಪ್ಲಗ್ ಸರಿ ಇಲ್ವೋ, ಕ್ಯಾಟಲಿಟಿಕ್ ಕನ್ವರ್ಟರ್ ಸರಿ ಇಲ್ವೋ ಅಂತ ನೋಡುತ್ತಲ್ಲ, ಅದೇ ಥರ ಚೆಕ್ ಮಾಡಬೇಕಲ್ಲ. ಅದೆಲ್ಲ ಚೆಕ್ ಮಾಡೋಕ್ಕೆ ಹಾವಿನ ವಿಷದಲ್ಲಿರೋ ಕಾಂಪೊನೆಂಟ್ಸ್ ಹೆಲ್ಪ್ ಮಾಡುತ್ತೆ. ಯಾವ ಜಾಗದಲ್ಲಿ ತೊಂದರೆ ಇದೆ ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಹಾವಿನ ವಿಷ ಹೇಗೆ ಹೆಲ್ಪ್ ಮಾಡುತ್ತೆ? ಅದರೊಳಗೆ ಬೇರೆ ಬೇರೆ ಪ್ರೋಟೀನ್ ಕಾಂಪೊನೆಂಟ್ಸ್ ಇದೆ. ಬೇರೆ ಬೇರೆ ವಿಷದಲ್ಲಿ, ಒಂದೇ ಹಾವಿನ ವಿಷ ಅಲ್ಲ, ಬೇರೆ ಬೇರೆ ಹಾವಿನ ವಿಷದಲ್ಲಿ ಬೇರೆ ಬೇರೆ ಥರ ಬ್ಲಡ್ ಕ್ಲಾಟಿಂಗಲ್ಲಿ ನಿಲ್ಲಿಸೋದು, ಸ್ಟಾರ್ಟ್ ಮಾಡೋದು,
ಪ್ರೋಟೀನ್ಗಳಿದೆ, ಅದನ್ನ ಐಸೋಲೇಟ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಅದನ್ನ ಬೇರೆ ಬೇರೆ ಹಾಕಿ ಟೆಸ್ಟ್ ಮಾಡ್ತೀವಿ, ಇಲ್ಲಿ ತೊಂದರೆ ಇದೆಯಾ, ಇಲ್ಲಿ ತೊಂದರೆ ಇದೆಯಾ, ಇಲ್ಲಿ ತೊಂದರೆ ಇದೆಯಾ ಅಂತ. ಈಗ ನೀವು ಪ್ಲಗ್ ಚೆಕ್ ಮಾಡಬೇಕಾದ್ರೆ ಬೇರೆ ಬೇರೆ ಕಡೆ ಇಟ್ಟು ನೋಡ್ತಿರಲ್ಲ, ಎಲ್ಲಿ ತನಕ ಕರೆಂಟ್ ಬರುತ್ತೆ ಬರಲ್ಲ ಅಂತೇಳಿ ಆ ಥರನೇ ಚೆಕ್ ಮಾಡ್ಕೊಂಡು ಹೋಗಿ ಇಂಥಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ನಿಮ್ಗೆ ಯಾವ ಥರ ಅದನ್ನ ತೊಂದರೆ ನಿವಾರಿಸ್ಬೇಕು ಅಂತ ಗೊತ್ತಾಗುತ್ತೆ. ಇನ್ನೂ ಸಿಂಪಲ್ ಹೇಳಬೇಕು ಅಂತಂದರೆ, ಈಗ ಕ್ಯಾನ್ಸರ್ಗೆ ಟ್ಯೂಮರ್ ಇರುತ್ತೆ. ಇಮ್ಯಾಜಿನ್ ಬ್ರೈನ್ ಟ್ಯೂಮರ್ ಇದೆ ಅಂತ ಇಟ್ಕೊಳ್ಳಿ, ಮೆದುಳಲ್ಲಿ ಟ್ಯೂಮರ್ ಇದ್ದರೆ ಆ ಟ್ಯೂಮರ್ ಎಷ್ಟು ತೆಗಿಬೇಕಾದ್ರೆ ಡಾಕ್ಟ್ರ್ ಸರ್ಜಿಕಲಿ ರಿಮೂವ್ ತೆಗಿಬೇಕಾದವಾಗ ಅದು ಟ್ಯೂಮರ್ ಪೇಂಟ್ ಅಂತ ಮಾಡಿದ್ದಾರೆ. ಟ್ಯೂಮರ್ ಪೇಂಟ್ ಅಂದರೆ ಚೇಳಿನ ವಿಷದಿಂದ ಒಂದು ಪ್ರೋಟೀನ್ ತೆಗೆದಿದ್ದಾರೆ. ಅದು ಇದು ಕ್ಯಾನ್ಸರ್ ಸೆಲ್ಲಿಂಗ್ ಮಾತ್ರ ಬೈಂಡ್ ಆಗುತ್ತೆ ಅದು. ಓಕೆ. ಸೊ ಅದು ಬೈಂಡ್ ಆಗೋದ್ರಿಂದ ನಿಮಗೆ ಅದನ್ನ ಫ್ಲೋರೆಸೆಂಟ್ ಲೈಟ್ ಹಾಕಿದವಾಗ ಕಾಣುತ್ತದು. ಆವಾಗ ಅದು ಇಷ್ಟೇ ತೆಗಿಬೇಕು. ಅದ್ರ ಪಕ್ಕದ ಜಾಗ ತೆಗೆದ್ರೆ ವೇಸ್ಟ್ ಅಲ್ಲ, ನಿಮ್ಮದು ಒಳ್ಳೆ ಸೆಲ್ ಹೊರಟೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಬಿಟ್ಟರೂ ನಿಮಗೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ಪೂರ್ತಿ ತೆಗಿಯೋಕ್ಕೆ ಅನುಕೂಲ ಮಾಡೋ ಅಂಥ ಟ್ಯೂಮರ್ ಪೇಂಟ್ ಅಂತ ಮಾಡಿದ್ದಾರೆ. ಸೊ ಆ ಥರ ನಿಮಗೆ ಬೇರೆ ಬೇರೆ ಥರ ಡಯಾಗ್ನಾಸ್ಟಿಕ್ ಏಜೆಂಟ್ಸ್ ಇದೆ. ನಾನು ನಿಮಗೆ ಸುಲಭ ಆಗಲಿ ಅಂತ ಒಂಥರ ಬ್ಲಡ್ ಕೋಆಗುಲೇಷನ್ ಮೇಲೆ ಹೇಳಿದೆ, ಬ್ಲಡ್ ಕ್ಲಾಟಿಂಗ್ ಮೇಲೆ. ಅದೇ ಥರ ಬೇರೆ ಬೇರೆ ಏರಿಯಾನಲ್ಲೂ ಡಯಾಗ್ನಾಸ್ಟಿಕ್ ಏಜೆಂಟ್ಸ್ ಮಾಡಲಿಕ್ಕೆ ಬೇರೆ ಬೇರೆ ವಿಷದಿಂದ, ಹಾವಿನ ವಿಷದಿಂದ ಎಲ್ಲ ತೆಗೆದಿದ್ದಾರೆ. ಸೊ ಅದರಿಂದ ನೀವು ಮನುಷ್ಯರಿಗೆ ಉಪಯೋಗ ಮಾಡುತ್ತೆ. ಸೊ ಒಂದು ಥೆರಪಿ ಅಂದರೆ ಡ್ರಗ್ ಮಾಡೋಕ್ಕೆ, ಇನ್ನೊಂದು ಡಯಾಗ್ನಾಸ್ಟಿಕ್, ಇನ್ನೊಂದು ರಿಸರ್ಚ್ ಟೂಲ್ಸ್ ಅಂತೇಳಿ. ರಿಸರ್ಚ್ ಟೂಲ್ಸ್ ಅಂದರೆ ಸ್ವಲ್ಪ ಅಕಾಡೆಮಿಕ್ ಥರ ಬರುತ್ತೆ, ಆದ್ರೂ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಯಾವುದು ಬ್ಲಡ್ ಕೋಆಗುಲೇಷನ್ ಯಾವ ಥರ ಆಗ್ತಾಯಿದೆ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಂಡುಹಿಡಿಲಿಕ್ಕೂ, ಇಲ್ಲ ನ್ಯೂರೋ ಟ್ರಾನ್ಸ್ಮಿಷನ್, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಯಾವ ಥರ ಟ್ರಾನ್ಸ್ಮಿಷನ್ ಆಗ್ತಾಯಿದೆ, ಯಾವ್ಯಾವುದು ಮುಖ್ಯ ಸ್ಟೆಪ್ಗಳಿದೆ ಅಂತೇಳಿ ಗೊತ್ತಾಗಬೇಕಾದ್ರೆ ನಾವು ಉಪಯೋಗಿಸ್ತೀವಿ. ಯಾಕೆಂದರೆ ಕ್ಲೀನಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಐಡೆಂಟಿಫೈ ಮಾಡೋ ಅಂಥ ಟಾಕ್ಸಿನ್ಗಳಿದೆ. ಸೊ ಅದ್ರ ಮೂಲಕ ಗೊತ್ತಾಗುತ್ತೆ ನಮಗೆ ಯಾವ ಥರ ನಾವು ಹೌ ಡು ವಿ ರಿಮೆಂಬರ್, ಮೆಮ್ರಿ ಆಗಲಿ, ಹೌ ಡು ವಿ ಲರ್ನ್ ಥಿಂಗ್ಸ್, ಲಾಂಗ್ ಟರ್ಮ್ ಮೆಮ್ರಿ ಅನ್ನೋದು ಪ್ರತಿಯೊಂದಕ್ಕೂ ಮಾಡೋಕ್ಕೆ ವ್ಯವಸ್ಥೆ ಆಗೋವಂಥ ಡ್ರಗ್ ಮಾಲಿಕ್ಯೂಲು, ಅದಕ್ಕೆಲ್ಲ ಇನ್ಹಿಬಿಟ್ ಮಾಡೋ ಅಂಥದ್ದು ಇದು ಟಾಕ್ಸಿನ್ಗಳಿದೆ. ಅದರಿಂದ ನಮಗೆ ಅರ್ಥ ಆಗುತ್ತೆ ಯಾವ ಥರ ಇರ್ಬೋದು, ಹೌ ನಾರ್ಮಲ್ ಪ್ರಾಸೆಸಸ್ ಅಕ್ಕರ್ ಇನ್ ಅವರ್ ಬಾಡಿ ಅಂತೇಳಿ. ಗೊತ್ತಾಯ್ತಾ? ನಾರ್ಮಲ್ ನಾವು ಥಿಂಕಿಂಗ್ ಆಗಲಿ, ಟಾಕಿಂಗ್ ಆಗಲಿ, ಯಾವುದಕ್ಕೂ ಯಾವ್ಯಾವ ಸ್ಟೆಪ್ಸ್ ಬೇಕು ಅಂತ ಇರುತ್ತಲ್ಲ, ಅದು ಗೊತ್ತಾಗುತ್ತೆ ಅದರೊಳಗೆ. ಸರ್, ಈಗ ನಾವು ಆ್ಯಂಟಿಡೋಟ್ ಅಂತ ನಾವು ಜನಸಾಮಾನ್ಯರು ಕೇಳಿದ್ದೀವಿ ಅಲ್ವಾ, ಪ್ರತಿ ವಿಷ ಅಂತ. ಸೊ ಆ ಒಂದು ವಿಷ ಯಾವುದೊಂದು ವಿಷ ತೊಗೊಂಡಿದ್ದಾನೆ ಒಬ್ಬ ವ್ಯಕ್ತಿ ಅಂತಂದರೆ, ಡಾಕ್ಟರ್ ಅದು ಯಾವ ವಿಷಯ ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಏನೊಂದು ಕೊಡ್ತಾರಲ್ಲ. ಕರೆಕ್ಟ್. ಈಗ ವ್ಯಾಕ್ಸಿನಲ್ಲೂ ಕೂಡ ಅದೇ ಥರದ್ದಿರುತ್ತೆ ಅಂತ ನಾನು ಇಲ್ಲ, ವ್ಯಾಕ್ಸಿನ್ ಇಸ್ ಸ್ವಲ್ಪ ಬೇರೆ. ಇದು ಆ್ಯಂಟಿ ವೆನಮ್ ಅಂತ ಮಾಡ್ತೀವಿ ನಾವು. ಆ್ಯಂಟಿ ವೆನಮ್ ಅಂದರೆ ಸ್ನೇಕಿಗೆ ಆ್ಯಂಟಿ ವೆನಮ್ಮು, ಸ್ಕಾರ್ಪಿನ್ ಅಂದರೆ ಚೇಳಿಗೂ ಆ್ಯಂಟಿ ವೆನಮ್, ಆ ಥರದ್ದೆಲ್ಲ ಎಲ್ಲ ಪ್ರತಿ ಒಂದು ವಿಷ ಪ್ರಾಣಿಗೂ ಆ್ಯಂಟಿ ವೆನಮ್ ಮಾಡಿಟ್ಕೊಂಡಿದ್ದೀವಿ. ಯಾಕೆಂದರೆ ಪ್ರತಿ ಹಾವುಗೂ ಬೇರೆ ಬೇರೆ ಹಾವು ಬೇರೆ ಬೇರೆ ಥರ ವಿಷ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಆ್ಯಂಟಿವೆನಮ್ಗಳೇ ಮಾಡಬೇಕು. ಅದಕ್ಕೆ ಸಂಬಂಧ ಆಗಿರೋವಂಥ ಆ್ಯಂಟಿಬಾಡಿನೇ ಮಾಡಬೇಕು, ಆ್ಯಂಟಿವೆನಮ್ ಮಾಡಬೇಕು. ಅದನ್ನು ನಾವು ಜನರಲಿ ಹಾರ್ಸಲ್ಲಿ ಮಾಡ್ತೀವಿ, ಕುದುರೆಯಲ್ಲಿ ಹಾರ್ಸು ಮತ್ತು ಕುದುರೆ ಇದು ಮ್ಯೂಲ್, ಅದರೊಳಗೆ ಇಂಜೆಕ್ಟ್ ಮಾಡಿ ನಿಧಾನವಾಗಿ ಸ್ವಲ್ಪನೇ ಕೊಟ್ಟು ಅದು ಹಾರ್ಸ್ ವಿಲ್ ಪ್ರೊಡ್ಯೂಸ್ ಆ್ಯಂಟಿಬಾಡಿ. ಅದನ್ನು ನಾವು 3 ವಾರಕ್ಕೊಂದ್ಸಲಿ ಬ್ಲಡ್ ಡ್ರಾ ಮಾಡಿಬಿಟ್ಟು ಅದರಿಂದ ಬ್ಲಡ್ಡಿಂದ ಆ್ಯಂಟಿವೆನಮ್ ಇದು ಆ್ಯಂಟಿಬಾಡೀಸ್ ತೊಗೊಂಡು ಐಸೋಲೇಟ್ ಮಾಡಿ ಮಿಕ್ಕಿದ ಸೆಲ್ಸ್ ಎಲ್ಲ ಮತ್ತೆ ವಾಪಸ್ ಹಾರಿಸಿ ಕೊಡ್ತೀವಿ. ಸೊ ಆಮೇಲೆ ಬ್ಲಡ್ ಪ್ಲಾಸ್ಮಾನಿಂದ ವಿ ಟೇಕ್ ಔಟ್ ದಿ ಆ್ಯಂಟಿಬಾಡಿ. ಸರ್, ಈಗ ಒಂದು ಹಂತಕ್ಕೆ ನನಗೆ ಅರ್ಥ ಆಯಿತು. ಈಗ ನಿಮ್ಮ ಜರ್ನಿ ಸರ್, ಈಗ 1975 ನೀವು ಶುರು ಮಾಡಿದ್ರ ಬಗ್ಗೆ ಹೇಳ್ತಾ ಇದ್ರಿ. ಬಟ್ ನೀವು ಒಬ್ಬ ಶಿವಮೊಗ್ಗದೊಬ್ಬ ಸೈನ್ಸ್ ಹುಡುಗ, ಸೈನ್ಸ್ ಬ್ಯಾಕ್ಗ್ರೌಂಡ್ ಹುಡುಗ ಅಂದರೆ ಸುಮಾರು ಫೀಲ್ಡ್ಗಳೆಲ್ಲ ಇರ್ತವೆ. ನಿಮ್ಮ ಒಂದು ಜರ್ನಿ ಇದರಲ್ಲಿ ಈ ವೆನಮ್ಮಿಂದ ಥೆರಪಟಿಕ್ ಅಂದರೆ ಔಷಧಗಳನ್ನ ತಯಾರಿಸುವಂಥ ಈ ಒಂದು ಪ್ರೊಸೆಸ್ಸಲ್ಲಿ ನೀವು ಹೇಗೆ ಜಾಯ್ನ್ ಆದ್ರಿ? ನಿಮಗೆ ಯಾಕೆ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು?
ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಆಮೇಲೆ ಫೈನಲ್ ಆಗಿ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಅಲ್ವಾ, ಹಾರ್ಟ್ ಅಟ್ಯಾಕನ್ನು ಅವಾಯ್ಡ್ ಮಾಡೋಕ್ಕೆ ಏನೋ ಒಂದು ನಿಮ್ಮ ಸಂಶೋಧನೆ ನಡೀತಾ ಇದೆ ಅಂತ ನಾನು ಕೇಳಿದೆ, ಡ್ರಗ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ಹುಟ್ಟು ಬೆಳೆದಿದ್ದು ಶಿವಮೊಗ್ಗದಲ್ಲಿ. ಶಿವಮೊಗ್ಗ ನಾನು ಹುಟ್ಟು ಬೆಳೆದ ಟೈಮಲ್ಲಿ ಸುಮಾರು 60,000-65,000 70,000 ಜನಸಂಖ್ಯೆ, ಸಣ್ಣ ಊರು. ಸುತ್ತಮುತ್ತ ಹಳ್ಳಿಗಳಲ್ಲಿ ರೈತರು, ಮತ್ತು ಮಲೆನಾಡು ಕಾಡು ಜಾಗ. ಸುಮಾರು ಜನ ಹಾವು ಕಚ್ಚಿ ತೀರ್ಕೋತಾಯಿದ್ರು. ಅದು ಆ ಟೈಮಲ್ಲಿ ಕೆಲವು ಸಲ ಅವರಿಗೆ ನಾಟಿ ಔಷಧಿ ಅಂಥೇಳಿ ಈ ಗಿಡಮೂಲಿಕೆಯಿಂದ ಸ್ವಲ್ಪ ಪೇಸ್ಟ್ ಮಾಡಿ ಹಚ್ಚೋದು, ಇಲ್ಲ ಸ್ವಲ್ಪ ಕುಡಿಯೋಕ್ಕೆ ಡಿಕಾಕ್ಷನ್ ಇದು ಟೀ ಥರ ಮಾಡಿ ಕುಡಿಸೋದು, ಆ ಥರ ಎಲ್ಲ ಮಾಡಿ ಕೆಲವ್ರು ಬದುಕೋರು, ಕೆಲವ್ರು ಬದುಕ್ತಾ ಇರಲಿಲ್ಲ. ನಾನು ಮಾಡಿದ್ದು BSc ಮಾಡಿದವಾಗ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿಲಿ ಮಾಡಿದೆ. ಬಯೋಕೆಮಿಸ್ಟ್ರಿ ಮಾನಸ ಗಂಗೋತ್ರಿನಲ್ಲಿ ಮಾಡುವಾಗ ಬಯೋಕೆಮಿಸ್ಟ್ರಿಯಲ್ಲಿ MSc ಮಾಡಿದೆ. ಅದನ್ನೆಲ್ಲ ಕಂಬೈನ್ ಮಾಡಿ ಇದು ಯಾತಕ್ಕೆ ಈ ಪ್ಲ್ಯಾಂಟ್ ಔಷಧಿಗಳು ಯಾವ ಥರ ಸ್ನೇಕ್ ವೆನಮ್ನ ನ್ಯೂಟ್ರಲೈಸ್ ಮಾಡುತ್ತೆ, ಅದರಿಂದ ಏನಾದ್ರು ಉಪಯೋಗ ಇದೆಯೋ ಇಲ್ವೋ ಅಂತ ತಿಳಿಯೋಕ್ಕೆ ಯಾವುದು ಸಂಶೋಧನೆ ನಡೆದಿರಲಿಲ್ಲ ಆ ಟೈಮಲ್ಲಿ. ಆ ಥರ ಸಂಶೋಧನೆ ಮಾಡೋಣೇನೋ ಅಂಥೇಳಿ ಒಂಥರ ಹೊಸ ದಾರಿಲಿ ಹೋಗೋಣ ಅಂಥೇಳಿ ಇದು ಮಾಡಿ ಪ್ರೊಫೆಸರ್ ವೀರಬಸಪ್ಪ ಗೌಡ ಅಂಥೇಳಿ ನಮ್ಮ ಮೇಷ್ಟ್ರು, ಅವ್ರ ಹತ್ರ ಕೇಳಿದೆ ನಾನು, ಹೆಲ್ಪ್ ಮಾಡೋಕ್ಕಾಗುತ್ತಾ, ನನಗೆ ಗೈಡ್ ಮಾಡಲಿಕ್ಕಾಗತ್ತಾ ಅಂಥೇಳಿ. ಅವರು ಗೈಡ್ ಮಾಡ್ತೀನಿ, ಆದರೆ ನಾನು ಮಾಡ್ತಾ ಇರೋದು ಸಿಲ್ಕ್ ವರ್ಮ್ ಮೇಲೆ ಕೆಲಸ ಮಾಡ್ತಾ ಇರೋದು. ಹಾವಿನ ವಿಷಯದ ಬಗ್ಗೆ ನನಗೂ ಅಷ್ಟು ತಿಳುವಳಿಕೆ ಇಲ್ಲ ಪ್ಲ್ಯಾಂಟ್ ಮೇಲೂ ಅಷ್ಟು ತಿಳುವಳಿಕೆ ಇಲ್ಲ. ಬಟ್ ನೀನೇ ಮಾಡೋದು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡೋದಾದರೆ ಹೆಲ್ಪ್ ಮಾಡ್ತೀನಿ ಅಂತ ಅಂದರು. ಸೊ ಐ ವಾಸ್ ವೆರಿ ಹ್ಯಾಪಿ. ನನಗೆ ಭಾರಿ ಖುಷಿ ಆಯಿತು, ನಮಗೆ ಇಷ್ಟ ಇರೋ ಮೇಷ್ಟ್ರ ಹತ್ರ ಕಲಿಬೋದು ಅಂಥೇಳಿ. ಸೊ ಇಬ್ಬರು ಸೇರಿ ಓದಿ ಅದು ಮಾಡಿ ಇದು ಮಾಡಿ ಅಂತೂ ಇಂತೂ ಒಂದು ಒಂದು ಪ್ಲ್ಯಾಂಟಿಂದ, ಒಂದು ಗಿಡಮೂಲಿಕೆಯಿಂದ ಒಂದು ಕಾಂಪೌಂಡ್ ತೆಗೆದು ಅದು ಯಾವ ಥರ ಸ್ನೇಕ್ ವೆನಮ್ ಎನ್ಸೈಮ್ನ ನ್ಯೂಟ್ರಲೈಸ್ ಮಾಡುತ್ತೆ ಅಂಥೇಳಿ ತೋರಿಸಿದೆ. ಅದು ಆ ಥರ ತೋರಿಸಿರೋದು ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಪೇಪರ್ಗಳು ನನ್ನವೇ. ಓಕೆ ಓಕೆ ಇದು ಏನು ಸರ್, ಇದು ನಿಮಗೆ ಏನು ಪೇಪರ್ ನೀವು ಹೇಳಿದ್ರಲ್ಲ ಈ ಸಂಶೋಧನೆ, ಇದು ಇದು ಹೌ ಡಸ್ ಇಟ್ ಮ್ಯಾಟರ್? ಐ ಮೀನ್ ಹೇಗೆ ಅದು ಜನಸಾಮಾನ್ಯರಿಗೆ ತಲುಪುತ್ತೆ ಅಂತ? ಹೌದು, ಆ ಥರ ನಾವೇನಾದರೂ ಆ ಗಿಡಮೂಲಿಕೆಯಿಂದ ಇದು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಾದರೆ, ಅದರ ಗಿಡಮೂಲಿಕೆಯಿಂದ ಯಾವ ಕಾಂಪೌಂಡ್, ಯಾವ ಡ್ರಗ್ ಮಾಲಿಕ್ಯೂಲ್ ತೊಗೋಬೋದು ಅಂತ ಗೊತ್ತಾದರೆ, ಅದನ್ನು ನಾವು ನಿಮಗೆ ಟ್ಯಾಬ್ಲೆಟ್ ಫಾರ್ಮಲ್ಲೋ ಸಿರಪ್ ಥರನ ಮಾಡಿಟ್ಟರೆ, ನೀವು ಎಲ್ಲೋ ಹಳ್ಳಿನಲ್ಲಿ ಹಾವು ಕಚ್ಚಿದಾಗ ಆ ಟ್ಯಾಬ್ಲೆಟ್ ತಿಂದು ಸಿರಪ್ ಹಚ್ಚೋ ಏನೋ ಮಾಡಿ ನಿಮಗೆ ಐದರ್ ಇಟ್ ವಿಲ್ ಹೆಲ್ಪ್ ಯು ಟು ರಿಸಾಲ್ವ್ ದಿ ಸ್ನೇಕ್ ಬೈಟ್, ಆರ್ ಅಟ್ ಲೀಸ್ಟ್ ಇದು ಹಾವು ಕಚ್ಚಿದ ಮೇಲೆ ಯು ಹ್ಯಾವ್ ವಿತಿನ್ 3-4 hours ಯು ಹ್ಯಾವ್ ಟು ರೀಚ್ ದಿ ಹಾಸ್ಪಿಟಲ್. 3 ಗಂಟೆ 4 ಗಂಟೆ ಒಳಗೆ ಆಸ್ಪತ್ರೆಗೆ ಹೋಗದೆ ಹೋದರೆ ಸಾಯೋ ಸಂದರ್ಭಗಳು ಜಾಸ್ತಿ. ಅದನ್ನ ಸ್ವಲ್ಪ ಆ ವಿಂಡೋ ಇದೆಯಲ್ಲ, ಗೋಲ್ಡನ್ ವಿಂಡೋ, ಅದನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಸುಮಾರು 6 ಗಂಟೆ 8 ಗಂಟೆ 10 ಗಂಟೆ ಆದ್ರೂ ತಲುಪಂಗೆ ನೀವು ಆ ಟ್ಯಾಬ್ಲೆಟ್ ತೊಗೊಂಡ್ರೆ, ಆ ಟ್ಯಾಬ್ಲೆಟ್ ಅಂತ ಆ ಥರ ಐಡಿಯಾ ಫ್ಯೂಚರ್ನಲ್ಲಿ ಈ ಥರ ಆಗ್ಬೋದೇನೋ ಅಂತೇಳಿ. ಈಗ ಆ್ಯಕ್ಚುಲಿ ಈಗ 1-2 ವರ್ಷದ ಕೆಳಗಿಂದ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಶೋಯಿಂಗ್ ದರ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್. ಈ ಥರ ವಿಂಡೋ ಓಪನ್ ಮಾಡೋಕ್ಕಾಗಕ್ಕೆ ಸಾಧ್ಯ ಇದೆ. ಆಮೇಲೆ ಇಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ರಿಸಾಲ್ವಿಂಗ್, ಆ್ಯಂಟಿವೆನಮ್ ಸ್ಪೇರಿಂಗ್ ಎಫೆಕ್ಟ್ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆಯಿತಾ, ಆ ಥರ ಮಾಡೋಕ್ಕಾಗುತ್ತೇನೋ ಅಂತೇಳಿ ಶುರು ಮಾಡಿದ್ದು ನಮ್ಮ ಲ್ಯಾಬಲ್ಲಿ ಪ್ರಪಂಚದಲ್ಲಿ ಮೊದಲನೇ ಅವರು. ಎಲ್ಲಿ ಸರ್ ಅದು? ಮೈಸೂರು ಮಾನಸ ಗಂಗೋತ್ರಿಯಲ್ಲಿ. ಓಕೆ ಓಕೆ ಆಯಿತಾ, ಓಕೆ. ಸೊ ನಾವು PhD ಮುಗೀತಾ ಇದ್ದಂಗೆ ನೀವು ಬೇಕಾದಷ್ಟು ಒಂಥರ ಇನ್ಫಾರ್ಮೇಷನ್, ನಾಲೆಡ್ಜ್ ಕಲೆಕ್ಟ್ ಮಾಡ್ಕೋತೀವಲ್ಲ, ಆವಾಗ ಮಾಡಿದವಾಗ ನನಗೆ ಗೊತ್ತಾಗಿದ್ದು ಹ್ಯೂಮನ್ ಪ್ರೋಟೀನ್ ಮತ್ತು ಸ್ನೇಕ್ ವೆನಮ್ ಪ್ರೋಟೀನ್ ಆರ್ ವೆರಿ ಸಿಮಿಲರ್. ಓಕೆ. ಪಕ್ಕದಲ್ಲಿಟ್ಟರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಸುಮಾರು ಜನಕ್ಕೆ ಅಂದರೆ ಪ್ರಪಂಚದಲ್ಲಿ ಒಂದು 5-6 ಜನ 10 ಜನ ಹೇಳ್ತಾರೆ
ಇದು ಹಾವಿಂದು ಇದು ಮನುಷ್ಯರದು ಅಂತೇಳಿ ಅಷ್ಟು ಒಂದೇ ಥರ ಇದಾವೆ ಅವು. ಓಕೆ. ಆಯಿತಾ? ಹಂಗಿರುವಾಗ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ, ಯಾತಕ್ಕೆ ನಮ್ಮ ಮನುಷ್ಯರ ಇದು ಪ್ರೋಟೀನು ಯೂಸ್ಫುಲ್ ಫಾರ್ ಅಸ್, ಇದು ಹಾವಿನ ವಿಷದಲ್ಲಿರೋ ಪ್ರೋಟೀನು ಕಿಲ್ಸಸ್, ತೊಂದರೆ ಕೊಡುತ್ತೆ, ಏನು ನ್ಯೂರೋಮಸ್ಕ್ಯುಲರ್ ಬ್ಲಾಕ್ ಮಾಡುತ್ತೆ, ಬ್ಲಡ್ ಕ್ಲಾಟ್ ಮಾಡೋಕ್ಕೆ ಬಿಡಲ್ಲ, ಆ ಥರದ್ದೆಲ್ಲ ಯಾಕೆ ಮಾಡುತ್ತಿದ್ದು ಅಂತೇಳಿ. ಅಂದರೆ ಇದಕ್ಕೂ ಇರೋ ವ್ಯತ್ಯಾಸದಿಂದ ಆ ಥರ ಮಾಡುತ್ತೆ. ಅಂದರೆ ಇದು ಯಾವ ಸ್ಟ್ರಕ್ಚರ್ ಟಾಕ್ಸಿನಲ್ಲಿದೆ, ವಾಟ್ ಮೇಕ್ಸ್ ಟಾಕ್ಸಿನ್ಸ್ ಟಾಕ್ಸಿಕ್, ಯಾವ ಜಾಗ ಪಾರ್ಟ್ ಆಫ್ ದಿ ಟಾಕ್ಸಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆ ಥರ ತೊಂದರೆ ಕೊಡೋಕ್ಕೆ ಅಂತ. ಓಕೆ. ಸೊ ಅದು ಮಾಡಲಿಕ್ಕೆ ನಾವು ಸ್ಟ್ರಕ್ಚರ್ ಫಂಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ವಿ, ಗೊತ್ತಾಯ್ತಾ. ಸೊ ಅದು ಮಾಡುವಾಗ ಲಕ್ಕಿಲಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಸ್ಟ್ರಕ್ಚರ್ ಫಂಕ್ಷನ್. ಐ ವಾಸ್ ವರ್ಕಿಂಗ್ ಆನ್ ಆ್ಯಂಟೈಕೋಆಗ್ಲೆಂಟ್, ಅಂದರೆ ಹಾವಿನ ವಿಷಯದಲ್ಲಿ ಬ್ಲಡ್ ಕೋಆಗ್ಯುಲೇಷನ್ ಆಗದೆ ಇರೋಂಗೆ, ಬ್ಲಡ್ ರಕ್ತ ಹೆಪ್ಪುಗಟ್ಟದೆ ಇರೋವಂಥ ಟಾಕ್ಸಿನ್ ಇದೆ, ಅದ್ರ ಮೇಲೆ ಸಂಶೋಧನೆ ಮಾಡ್ತಾಯಿದ್ದೆ. ನಮಗೆ ಆವಾಗ ಅರ್ಥ ಆಗಿದ್ದೇನು ಅಂದರೆ ಈ ಪ್ರೋಟೀನಲ್ಲಿ ಸುಮಾರು ಈ ಫಂಕ್ಷನಲ್ ರೀಜನ್ ಇರೋದ್ರಿಂದ ಈ ಗಟ್ಟದೇ ಇರೋಂಗೆ ಮಾಡುತ್ತೆ ಅಂತ ಗೊತ್ತಾದರೆ ಅದ್ರ ಮೇಲೆ ಯು ಕ್ಯಾನ್ ಡಿಸೈನ್ ಎ ಡ್ರಗ್. ಅದು ನಿಮಗೆ ಬೇಡದೇ ಇರೋಂಥ ಬ್ಲಡ್ ಕ್ಲಾಟಿಂಗ್, ಅಂದರೆ ಹಾರ್ಟ್ ಅಟ್ಯಾಕ್ ಆದವಾಗ ಹಾರ್ಟ್ ಅಟ್ಯಾಕ್ ಆಗದೆ ಇರೋಂಗೆ, ಇಲ್ಲ ಸ್ಟ್ರೋಕ್ ಆಗದೆ ಇರೋಂಗೆ, ಅವೆರಡೂ ನಿಮಗೆ ರಕ್ತ ಹೆಪ್ಪುಗಟ್ಟಿ ಎಲ್ಲ ಹಾರ್ಟಲ್ಲೋ ಇಲ್ಲ ಬ್ರೈನಲ್ಲೋ ಇದಾದರೆ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಅದು ನಿಲ್ಲಿಸೋದ್ರಿಂದ ಓಕೆ ಈ ಥರ ಟಾಕ್ಸಿನಿಂದ ಬ್ಲಡ್ ಕ್ಲಾಟ್ ಆಗದೆ ಇರೋಂಗೆ ಮಾಡಿದರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗೆ ಮತ್ತು ಸ್ಟ್ರೋಕ್ ಪೇಷಂಟ್ಸ್ಗೆ ಆ ಥರ ಆಗದೆ ಇರೋಂಗೆ ಮಾಡೋ ಸಾಧ್ಯತೆಗಳಿದೆಯಲ್ಲ ಅಂಥೇಳಿ ಶುರು ಮಾಡಿದ್ವಿ. ಫ್ರಮ್ ಟಾಕ್ಸಿನ್ಸ್ ಟು ಥೆರಪ್ಯೂಟಿಕ್ಸ್ ಅಂತೇಳಿ, ವಿಷದಿಂದ ಔಷಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ವಿ. ಆದರೆ ನಾನು ನಿಮ್ಗೆ ಹೇಳ್ದಂಗೆ ನಾವು ಮೊದಲನೇವರೇನಲ್ಲ, ಬೇರೆಯವರೆಲ್ಲ ಮಾಡಿದ್ದಾರೆ. ಆದರೆ ಆ ಕಾಲದಲ್ಲಿ ಸ್ವಲ್ಪ ಅಷ್ಟು ಸುಲಭವಾಗಿ ಕಂಪ್ಯೂಟರ್ನಲ್ಲಿ ಸರ್ಚ್ ಮಾಡೋ ಅಂಥ ಸಾಧ್ಯತೆಗಳು ಇರಲಿಲ್ಲ, ಹಾಗಾಗಿ ಗೊತ್ತಿರಲಿಲ್ಲ ನಮಗೆ. ಬಟ್ ಸ್ವಲ್ಪ ಒಂದು ಇನ್ನು 4-5 ವರ್ಷ 8 ವರ್ಷ ಆದಮೇಲೆ ವಿ ಕುಡ್ ಫೈಂಡ್ ಈ ಥರ ಮಾಡಿದ್ದಾರೆ ಬೇರೆಯವರು ಅಂತ ಗೊತ್ತಾಯಿತು.